ದಿವಂಗತ ಡಿ.ಕೆ. ರವಿರವರು ತಮ್ಮ ಸೇವೆ ಉದ್ದಕ್ಕೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ದಕ್ಷ ಐಎಎಸ್ ಅಧಿಕಾರಿ ಎಂದು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿಪೀರವರು ಹೇಳಿದರು. ಬಂಗಾರಪೇಟೆ ನಗರ ಹೊರವಲಯದ ಪಕ್ಷದ ಕಚೇರಿಯಲ್ಲಿ ಡಿ.ಕೆ. ರವಿರವರ 11ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದ ಅಂಗವಾಗಿ ಡಿ.ಕೆ. ರವಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಡಿ.ಕೆ. ರವಿರವರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಜನ್ಮ ತಾಳಿ ಬಡತನದ ಬೇಗೆಯಲ್ಲೂ ಐಎಎಸ್ ತೇರ್ಗಡೆ ಮಾಡಿ ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿ ಭ್ರಷ್ಟಾಚಾರದ ವಿರುದ್ಧ ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧ ಸಮರ ಸಾರಿದರು. ಆದರೆ ಭ್ರಷ್ಟಾಚಾರಿಗಳು ಅವರನ್ನು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಕಾಲ ಆಡಳಿತ ನಡೆಸಲು ಬಿಡಲಿಲ್ಲ. ಜಿಲ್ಲೆಯಿಂದ ರಾಜಧಾನಿ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಅಲ್ಲಿ ಡಿ.ಕೆ. ರವಿರವರು ನಿಗೂಢವಾಗಿ ಸಾವನ್ನಪ್ಪಿರುವುದು ಇಂದಿಗೂ ಜನಮಾನಸದಲ್ಲಿ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಎಂದು ತಿಳಿಸಿದರು. ಡಿ.ಕೆ. ರವಿರವರ ಹಾದಿಯಂತೆ ಭ್ರಷ್ಟಾಚಾರದ ಮೂಲವನ್ನು ಹೊಸಕಿ ಹಾಕುವುದು ನಮ್ಮ ಪಕ್ಷದ ಮೂಲ ಧ್ಯೇಯವಾಗಿದೆ. ದಕ್ಷ ಅಧಿಕಾರಿಗಳು ಉಳಿಯಬೇಕು, ಭ್ರಷ್ಟಾಚಾರಿಗಳು ಕಾನೂನಿನ ಕುಣಿಕೆಗೆ ಒಳಗಾಗಬೇಕು ಎಂಬುದು ನಮ್ಮ ಗುರಿ ಎಂದು ಹೇಳಿದರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಇವತ್ತು ಡಿ.ಕೆ. ರವಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ತುಂಬ ದೊಡ್ಡ ಸಂದೇಶ ಆಗಿರುತ್ತೆ. ಏನಂದರೆ ಇವತ್ತಿನ ಒಂದು ಭ್ರಷ್ಟ ರಾಜಕಾರಣಕ್ಕೆ ತುತ್ತಾಗಿ ಇವತ್ತಿನ ಅಧಿಕಾರಿಗಳು ಇವತ್ತಿನ ರಾಜಕಾರಣಿಗಳು ಮಾತು ಕೇಳಿಕೊಂಡು ಸಾಕಷ್ಟು ಭ್ರಷ್ಟಾಚಾರಗಳು ಮಾಡಿಸ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆ ಭ್ರಷ್ಟಾಚಾರ ತಗೊಳ್ಕೊಂಡಾಗ ಅಧಿಕಾರಿಗಳು ದಿಕ್ಕಾಪಾಲಾಗ್ತಾರೆ, ಬೀದಿ ಪಾಲಾಗ್ತಾರೆ, ಸೂಸೈಡ್ ಮಾಡ್ಕೊತಾರೆ, ಸತ್ತೋಗ್ತಾರೆ. ಅಧಿಕಾರಿಗಳು ತುಂಬ ಪಾಪ ನೊಂದು ಸಾಯ್ತಾ ಇದ್ದಾರೆ. ಈಗ ಬಹಳಷ್ಟು ಅಧಿಕಾರಿ ನಾವು ನೋಡಿದ್ದೀವಿ, ಭೇಟಿ ಮಾಡಿದ್ದೀವಿ, ಅವ್ರ ಕುಟುಂಬ ಸಹಾಯ ಮಾಡಿದ್ದೀವಿ. ಈ ಮಟ್ಟದಲ್ಲಿ ಇರಬೇಕಾದ್ರೆ ಡಿ.ಕೆ. ರವಿ ಅವರು ಏನು ಅಧಿಕಾರಿಗಳು ಸಂದೇಶ ಕೊಟ್ಟಿದ್ದಾರಲ್ಲ, ಅದು ಇವತ್ತು ಅವ್ರಿಗೆ ಮಾತ್ರ ಸಂದೇಶ ಅಲ್ಲ, ನಮಗೂ ಸಂದೇಶ ಆಗುತ್ತೆ. ನಾವು ರಾಜಕಾರಣ ಮಾಡಬೇಕು ಅಂತಂತಂದರೆ, ನಾವು ಭ್ರಷ್ಟ ವಿರುದ್ಧ ನಾವು ಹೋರಾಟ ಮಾಡಬೇಕಾದ್ರೆ ಭ್ರಷ್ಟರೇ ಬೇರೆ ಆಗ್ತಾರೆ, ಭ್ರಷ್ಟತನ ಮಾಡಿಸೋದೇ ಬೇರೆ ಆಗ್ತಾರೆ. ಆ ಭ್ರಷ್ಟದಲ್ಲಿ ಪಾಲ್ತನ ತಗೊಳ್ಳೋನು ಭ್ರಷ್ಟನೇ ಆಗ್ತಾನೆ. ಈ ಎಲ್ಲ ಸಂದೇಶಗಳು ಇದೆ. ಹಾಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಬಂದ್ಬಿಟ್ಟು ನಾವು ಅಷ್ಟೇ, ನಾವು ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ಬಂದ್ಬಿಟ್ಟು ಈ ಭ್ರಷ್ಟತನಕ್ಕೆ ತುತ್ತಾಗಿ ಇವತ್ತು ಎಷ್ಟು ಜನ ಅಧಿಕಾರಿಗಳೆಲ್ಲ ಬೀದಿ ಪಾಲಾಗ್ತಾ ಇದ್ದಾರಲ್ಲ, ಅವ್ರಿಗೂ ಇವತ್ತು ನಾವು ಸ್ವಲ್ಪ ಜೊತೆ ಬೆನ್ನುಮೂಲೆ ಜೊತೆ ನಿಂತ್ಕೋಬೇಕಾಗತ್ತೆ, ಸಹಾಯ ಮಾಡಬೇಕಾಗತ್ತೆ. ಇನ್ನೂ ಹಲವಾರು ಮೊಟ್ಟ ಮೊದಲಿಗೆ ಬಂದು ಕೋಲಾರ ಜಿಲ್ಲೆಯಲ್ಲಿ ಬಂದು ಅವರು ಜಿಲ್ಲಾಧಿಕಾರಿಯಾಗಿ ಆಯ್ಕೆ ಮಾಡಿ ಬರ್ತಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅಂದರೆ ಈ ಭ್ರಷ್ಟಾಚಾರ ಹೋಗಲಾಡಿಸ್ಬೇಕಂತ ಹೇಳ್ಬಿಟ್ಟು ಅವರ ಕೊನೆ ತೊಟ್ಟು ಅವರು ಹೋರಾಟ ಮಾಡಿ ಅದನ್ನು ಒಂದು ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿ ಅವರು ಯಾವ ರೀತಿ IAS ಮಾಡಬೇಕು, ಯಾವ ರೀತಿ ನಾವು ಓದಬೇಕು ಈ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಅವರು ಈ ಟ್ಯೂಷನ್ ಕ್ಲಾಸ್ಗಳನ್ನು ತಗೊಂಡಿರ್ತಾರೆ. ಅದೇ ರೀತಿಯ ಮಾದರಿಯಾಗಿ ಯುವಕರಿಗೆ ಯಾವ ರೀತಿ ಸ್ಫೂರ್ತಿಯಾಗಿ ಯಾವ ರೀತಿ ಬೆಳಿಬೇಕು, ಕೆಟ್ಟ ಚಟಗಳನ್ನು ಬಿಟ್ಟು ಯಾವ ರೀತಿ ನಾವು ಓದಿ ಮುಂದೆ ಬರಬೇಕಂತ ಹೇಳ್ಬಿಟ್ಟು ಯುವಕರಿಗೆ ಸಂದೇಶ ಕೊಡ್ತಾರೆ. ಈ ಕೆರೆ ಒತ್ತುವರಿ ಬಗ್ಗೆ, ಈ ಮರಳು ದಂಧೆ ಮಾಫಿಯಾ ಬಗ್ಗೆ ಇದನ್ನೆಲ್ಲ ಬಂದು ತುಂಬ ಇದಾಗಿ ಅವರು ವಿರೋಧ ಮಾಡಿಕೊಂಡು ಅವರು ಎದುರಿಸ್ಕೊಂಡು ಬರ್ತಾರೆ. ಆದರೆ ಕಾರಣಾಂತರ ರಾಜಕಾರಣಿಗಳು ಅವ್ರನ್ನ ತುಂಬ ದಿವಸ ಇಲ್ಲಿ ಬಿಡೋದಿಲ್ಲ, ವರ್ಗಾವಣೆ ಮಾಡೋದಕ್ಕೆ ಹುನ್ನಾರಗಳು ಮಾಡ್ತಾರೆ, ಅವ್ರು ಧಮಕಿ ಹಾಕ್ತಾರೆ. ಏನೇ ಮಾಡಿದ್ರು ಕೂಡ ಈ ರಿಯಲ್ ಎಸ್ಟೇಟ್ ಭೂಮಾಫಿಯಾಗಳು ಬಂದು ಅವ್ರಿಗೆ ಧಮಕಿಗಳು ಹಾಕೋ ಕೆಲಸ ಮಾಡ್ತಾರೆ. ಆದ್ರೂ ಅವರು ನಾನು ಮಾಡಿರ್ತಕ್ಕಂಥ ಈ ಹುದ್ದೆ, ನಾನು ಕಷ್ಟಪಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದು ನಾನು ಬಡ ಕುಟುಂಬದಲ್ಲಿ ಬಂದಿದ್ದೀನಿ, ಆದ್ರೂ ನಾನು ಬಡವರಿಗೆ ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತೇಳಿ ಅವರು ಈ ಭೂಮಾಫಿಯಾಗಳಿಗೆ ಭಯ ಪಡದ ಅವ್ರದ್ದೇ ಆದಂಥ ಏನೋ ಅಧಿಕಾರ ಆಯಿತು, ಆ ಅಧಿಕಾರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆದ್ರೇನು ಸ್ವಲ್ಪ